ನಗರದ ಶ್ರೀ ಕನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಪತಂಜಲಿ ಯೋಗ ಪರಿವಾರದಿಂದ ನಡೆದ ಗುರುವಂದನಾ ಹಾಗೂ ರಕ್ಷಾ ಬಂಧನದ ಕಾರ್ಯಕ್ರಮದಲ್ಲಿ ಅಗ್ನಿಹೋತ್ರ ನೆರವೇರಿಸಿ ಮಾತನಾಡುತ್ತಾ, ಪ್ರತಿದಿನ 1 ತಾಸು ಬ್ರಾಹ್ಮಿ ಮುಹೂರ್ತದಲ್ಲಿ ಯೋಗವನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಆಲಸ್ಯ ದೂರವಾಗಿ ಅಜ್ಞಾನದಿಂದ ಜ್ಞಾನ ಮಾರ್ಗಕ್ಕೆ ದಾರಿಯಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಭಾರತ್ ಸ್ವಾಭಿಮಾನ ಟ್ರಸ್ಟ್ನ ಜಿಲ್ಲಾ ಪ್ರಭಾರಿ ಶೇಷಪ್ಪ ರಕ್ಷಾಬಂಧನದ ಮಹತ್ವ ತಿಳಿಸಿದರು. ಪತಂಜಲಿ ಯೋಗ ಸಮಿತಿ ಜಿಲ್ಲಾ ಪ್ರಭಾರಿ ಎಂವಿ ಗಿರೀಶ್ ಮಾತನಾಡಿ, ಅಷ್ಟಾಂಗ ಯೋಗವನ್ನು ದಿನದಲ್ಲಿ ಅಳವಡಿಸಿಕೊಂಡಾಗ ಯೋಗದಿಂದ ಆರೋಗ್ಯ ನೆಮ್ಮದಿ ಸಿಗಲಿದೆ ಎಂದು ಹೇಳಿದರು. ಯುವ ಭಾರತ ಪ್ರಭಾರಿ ಸುರೇಶ್ ಪ್ರಜಾಪತಿ, ಯೋಗ ಪರಿವಾರದ ಜಿಲ್ಲಾ ಸಂರಕ್ಷಕ ಎಸ್ಟಿ ಲೋಕನಾಥ್, ಕಿಸಾನ್ ಸೇವಾ ಸಮಿತಿ ಜಿಲ್ಲಾ ಪ್ರಭಾರಿ ನಾಗೇಶ ಧರ್ಮನಾಥ್, ಪತಂಜಲಿ ಯೋಗ ಸಮಿತಿ ಜಿಲ್ಲಾ ಸಹ ಪ್ರಭಾರಿ ದೊರೆಸ್ವಾಮಿ, ಮಹಿಳಾ ಪತಂಜಲಿ ಯೋಗ ಸಮಿತಿ ಜಿಲ್ಲಾ ಪ್ರಭಾರಿ ಶಾರದಾ ಧರ್ಮಾನಂದ, ಹಿರಿಯ ಯೋಗ ಸಾಧಕರಾದ ರಂಗನಾಥ್, ನಾಗಶಂಕರ್ ಸೇರಿದಂತೆ ಅನೇಕ ಯೋಗ ಸಾಧಕರು ಉಪಸ್ಥಿತರಿದ್ದರು. ಟಿವಿ 46 ಮಲೆನಾಡು ನ್ಯೂಸ್, ಹಾಸನ. ಒಬ್ಬರು ಗುರು ಇದ್ದಾರೆ, ಅವರಿಂದ ಅವರಿಗೆ ಪರಿಹಾರ ಸಿಗುತ್ತೆ ಮತ್ತು ಅವರಿಂದ ಮುಕ್ತಿನೂ ಸಿಗುತ್ತೆ. ಸೊ ಅನೇಕ ತೊಂದರೆಗಳಿಂದ ನಡೆದಿರುವಂಥ ಶುಭ ಬ್ರಹ್ಮಾಸ್ಮಿ. ನೀನು ಪಾಪಿ ಅಲ್ಲಪ್ಪ, ನೀನು ಭಗವಂತನ ಸ್ವರೂಪ. ಎಲ್ಲ ವ್ಯಕ್ತಿಗಳು ಹೇಳ್ತಿರೋದು ಒಬ್ಬಂಗಲ್ಲ. ಅಹಂ ಬ್ರಹ್ಮಾಸ್ಮಿ, ನಾನು ಭಗವಂತನ ಸ್ವರೂಪ. ತತ್ವಮಸಿ, ಅದು ನೀವು ಕೂಡ ಆಗಿದ್ದೀರಿ. ಸರ್ವಂ ಖಲ್ವಿದಂ ಬ್ರಹ್ಮ, ಎಲ್ಲ ಜೀವರಾಶಿಗಳು ಭಗವಂತ ಇದ್ದಾನೆ. ಇದು ಭಾರತದ ಶ್ರೇಷ್ಠತೆ. ಈ ಶ್ರೇಷ್ಠತೆಯನ್ನ, ಭವ್ಯ ಪರಂಪರೆಯನ್ನ ಉಳಿಸ್ಬೇಕಲ್ಲ. ಅದಕ್ಕೋಸ್ಕರ ಪತಂಜಲಿ ಬಹಳ ದೊಡ್ಡ ಅಭಿಯಾನ ತೆಗೆದುಕೊಂಡಿದೆ. ನೀವು ಯಾವುದೇ ಪತಂಜಲಿಯ ಯೋಗ ಕೇಂದ್ರಗಳಿಗೆ ಅಥವಾ ಸ್ವಾಮೀಜಿ ನಡೆಸುವಂಥ ದೊಡ್ಡ ದೊಡ್ಡ ಅಭಿಯಾನಗಳಿಗೆ ಹೋದಾಗ ಅದರ ದರ್ಶನ ನಮಗಾಗತ್ತೆ. ನಾವೇನಿವತ್ತು ಮತಗಳಲ್ಲಿ ನಮ್ಮ ಬಗ್ಗೆ ಹೇಳಬೇಕಾದ್ರೆ ನಾವೆಲ್ಲ ಪಾಪಿಗಳು. ಆ ಪುಣ್ಯ ಸಿಗಬೇಕಾದ್ರೆ ನಾವು ಯಾರನ್ನ ನಂಬಬೇಕು, ಅಂಥವ್ರ